ಶ್ರುತಿ ಸ್ಪೀಕ್ಸ್ಗೆ ಸ್ವಾಗತ. ನಂಬಿಕೆ, ಪುರಾಣ ಮತ್ತು ನಿತ್ಯ ಸತ್ಯದ ಮೂಲಕ ಒಂದು ಪ್ರಯಾಣ. ಕಾರ್ತೀಕ ಮಾಸದಲ್ಲಿ ನಾವು ಮಾಡುವ ಒಂದೊಂದು ಮಂತ್ರೋಚ್ಚಾರಣೆ, ಒಂದೊಂದು ಪೂಜೆ, ಹಚ್ಚುವ ಒಂದು ದೀಪ ಕೂಡ ನಮಗೆ ಅನೇಕ ವಿಧವಾದ ಪುಣ್ಯ ಫಲಗಳನ್ನು ತಂದುಕೊಡುತ್ತದೆ. ನಮಗೆಲ್ಲ ತಿಳಿದಿರುವ ಹಾಗೆ ಚಿತ್ರಗುಪ್ತನು ನಮ್ಮ ತಪ್ಪುಗಳ ಲೆಕ್ಕವನ್ನು ಬರೆದಿಟ್ಟುಕೊಳ್ಳುತ್ತಾನೆ. ಆದರೆ ಈ ಕಾರ್ತೀಕ ಮಾಸದಲ್ಲಿ ನಾವು ಮಾಡುವ ಪ್ರತಿಯೊಂದು ಒಳ್ಳೆಯ ಕೆಲಸಕ್ಕೂ ಚಿತ್ರಗುಪ್ತನು ಲೆಕ್ಕವಿಟ್ಟರೆ ಅದು ದೊಡ್ಡ ಪುಣ್ಯ ರಾಶಿಯಾಗುತ್ತದೆ. ಕಾರ್ತೀಕ ಮಾಸದಲ್ಲಿ ಏಕಾದಶಿಯಿಂದ ಪೂರ್ಣಿಮವರೆಗೂ ಇರುವ ದಿವಸಗಳು ಬಹಳ ವಿಶೇಷವಾದ ದಿನಗಳು. ಇದನ್ನು ಭೀಷ್ಮ ಪಂಚಕ ವ್ರತ ಎಂದು ಕರೆಯುತ್ತಾರೆ. ಈ 5 ದಿನಗಳಲ್ಲಿ ಯಾವುದಾದರೂ ಮಂತ್ರಪಠನೆ ಇಲ್ಲವಾದರೆ ಭಗವತ್ ನಾಮಸ್ಮರಣೆ, ಅದು ಜೈ ಶ್ರೀರಾಮ್ ಆಗಿರಬಹುದು, ಜೈ ಶ್ರೀಕೃಷ್ಣ ಆಗಿರಬಹುದು, ಇಲ್ಲವಾದರೆ ನಿಮಗೆ ಇಷ್ಟವಾದ ಭಗವಂತನ ನಾಮಸ್ಮರಣೆಯಾಗಿರಬಹುದು. ನೀವು ಏನನ್ನು ಉಚ್ಚರಿಸಿದರೂ, ಏನನ್ನು ಪಠಿಸಿದರೂ ಕೂಡ ಅದ್ಭುತ ಫಲಿತಾಂಶ ಸಿಗುವುದು ನಿಶ್ಚಿತ. ನಾವೆಲ್ಲರೂ ಈಗಷ್ಟೇ ಏಕಾದಶಿ ಹಾಗೂ ತುಳಸಿಯ ಹಬ್ಬವನ್ನು ಆಚರಿಸಿರುತ್ತೇವೆ. ಆಷಾಢ ಶುದ್ಧ ಏಕಾದಶಿಯಂದು ವಿಷ್ಣು ಭಗವಂತನು ನಿದ್ರೆಗೆ ಜಾರಿರುತ್ತಾನೆ. ಕಾರ್ತೀಕ ಏಕಾದಶಿಯಂದು ಯೋಗ ನಿದ್ರೆಯಿಂದ ಏಳುತ್ತಾನೆ ಅಥವಾ ಉತ್ಥಾನಗೊಳ್ಳುತ್ತಾನೆ. ಅದಕ್ಕೆ ನಾವು ಇದನ್ನು ಉತ್ಥಾನ ಏಕಾದಶಿ ಅಥವಾ ಪ್ರಬೋಧಿನಿ ಏಕಾದಶಿ ಎಂದು ಕೂಡ ಕರೆಯುತ್ತೇವೆ. ಆ ದಿನ ಪ್ರದೋಷ ಕಾಲದಲ್ಲಿ ತುಳಸಿ ವಿವಾಹ ನಡೆಸುತ್ತೇವೆ. ಕೃಷ್ಣನನ್ನು ತುಳಸಿ ಸಮೇತವಿಟ್ಟು ಪಂಢರಾಪುರದಲ್ಲಿ ಬಹಳ ವೈಭೋಗದಿಂದ ವಿವಾಹವನ್ನು ಮಾಡಿರುತ್ತಾರೆ. ಈ ದ್ವಾದಶಿ ತಿಥಿ ವಿಷ್ಣು ಹಾಗೂ ಆದಿತ್ಯ ಅಂದರೆ ಸೂರ್ಯನಿಗೆ ಸಂಬಂಧಿಸಿದ್ದು ಕೂಡ. ಈ ವರ್ಷವೂ ಇದು ರವಿವಾರ ಅಥವಾ ಭಾನುವಾರ ಬಂದಿರುವುದು ಇನ್ನಷ್ಟು ಅದ್ಭುತ ಫಲಿತಾಂಶಕ್ಕೆ ಗುರಿಯನ್ನು ಮಾಡಿಕೊಟ್ಟಿರುತ್ತೆ. ಇದೇ ನವೆಂಬರ್ 5ನೇ ತಾರೀಕು ಕಾರ್ತೀಕ ಪೂರ್ಣಿಮೆ. ಆಹಾ, ಕಾರ್ತೀಕ ಪೂರ್ಣಿಮೆ ಎನ್ನುವುದು ನಮಗೆ ಇನ್ನಷ್ಟು ಪುಣ್ಯ ಸಂಪಾದನೆಗೆ ದಾರಿ ಮಾಡಿಕೊಡುವ ಒಂದು ಶುಭ ದಿನವಾಗಿದೆ. ಈ ಕಾರ್ತೀಕ ಪೂರ್ಣಿಮೆಯನ್ನು ತ್ರಿಪುರಾ ಪೂರ್ಣಿಮಾ ಅಂತ ಕೂಡ ಹೇಳ್ತಾರೆ. ಅಂದರೆ ಶಿವನು ತ್ರಿಪುರಾಸುರನ ಸಂಹಾರ ಮಾಡಿ ವಿಜಯ ಹೊಂದಿದ ದಿವಸ. ಆ ದಿನ ಶಿವ ಪಾರ್ವತಿ ಕಲ್ಯಾಣ ಮಾಡುವ ಸಂಪ್ರದಾಯ ಕೂಡ ಇದೆ. ಜ್ವಾಲಾ ತೋರಣವನ್ನು ಗದ್ದುಗೆಗೆ ಕಟ್ಟಿ ಅದರ ಕೆಳಗೆ ಶಿವ ಪಾರ್ವತಿಯರನ್ನು ಉತ್ಸವಕ್ಕೆ ಕರೆದೊಯ್ಯುತ್ತಾರೆ. ಹೀಗೆ ಹೋಗುವಾಗ ಅದರ ಕೆಳಗೆ ಮನುಷ್ಯರು ಕೂಡ ಹೋಗುತ್ತಾರೆ. ಹಾಗೆ ಮಾಡುವುದರಿಂದ ಸಕಲ ಕ್ಲೇಶಗಳು ದೂರವಾಗುತ್ತದೆ ಹಾಗೂ ಇದು ಅತ್ಯಂತ ಶುಭಪ್ರದ ಎಂದು ಭಾವಿಸುತ್ತಾರೆ. ಈಗಲೂ ಕೂಡ ಕೆಲವೊಂದು ಪ್ರಾಂತ್ಯದಲ್ಲಿ ಈ ಗದ್ದುಗೆಗೆ ಕಾಯುತ್ತಾರೆ ಹಾಗೂ ಮನೆಯಲ್ಲಿ ಅದನ್ನು ತಂದು ಇಡುತ್ತಾರೆ. ಇದರಿಂದ ಸರ್ವ ಸಂಪತ್ತು ಸಿಗುತ್ತದೆ ಎನ್ನುವ ಪ್ರತೀತಿ ಇದೆ. ಹೀಗೆ ಅತಿ ವಿಶಿಷ್ಟವಾದ ಈ ದಿನ ನಾವು ಏನು ಮಾಡಿದರೆ ನಮಗೆ ಸಕಲ ಸಂಪತ್ತು ಸಿಗುತ್ತದೆ ಎನ್ನುವುದನ್ನು ತಿಳಿದುಕೊಳ್ಳೋಣ. ಸೂರ್ಯಾಸ್ತದ ಸಮಯದಲ್ಲಿ ಇನ್ನೇನು
ಚಂದ್ರ ಉದಯಿಸುವ ಸಮಯಕ್ಕೆ ತುಳಸಿ ಮುಂದೆ ಹಾಲು ಇಟ್ಟು ಯಾರು ಶ್ರೀ ಲಲಿತಾ ಸಹಸ್ರನಾಮ ಪಠಣೆ ಮಾಡುವರೋ ಅವರಿಗೆ ಅಷ್ಟೈಶ್ವರ್ಯಗಳು, ಸಕಲ ಸಂಪತ್ತು ಸಿಗುವುದು ಎಂಬ ಪ್ರತೀತಿ ಇದೆ. ಅಂದರೆ ಕಾರ್ತೀಕ ಹುಣ್ಣಿಮೆಯ ದಿನ ಸೂರ್ಯಾಸ್ತದ ಸಮಯದಲ್ಲಿ ತುಳಸೀದೇವಿಯ ಮುಂದೆ ಹಾಲನ್ನು ಇಟ್ಟು ಲಲಿತಾ ಸಹಸ್ರನಾಮವನ್ನು ಹೇಳಿಕೊಳ್ಳಬೇಕು. ನಂತರ ಆ ಹಾಲನ್ನು ಪ್ರಸಾದದ ರೂಪದಲ್ಲಿ ನಾವೇ ಭಕ್ಷಿಸಬೇಕು. ಹೀಗೆ ಮಾಡುವುದರಿಂದ ತುಳಸೀದೇವಿಯ ಕೃಪೆಗೆ, ಲಕ್ಷ್ಮೀದೇವಿಯ ಕೃಪೆಗೆ ಹಾಗೂ ಶಿವಪಾರ್ವತಿಯರ ಕೃಪೆಗೆ ನಾವು ಪಾತ್ರರಾಗುತ್ತೇವೆ. ಇನ್ನು ನಾವು ಈ ಕಾರ್ತೀಕ ಮಾಸದಂದು 365 ಬತ್ತಿಯ ದೀಪವನ್ನು ಹಚ್ಚುವುದನ್ನು ನೋಡಿರ್ತೇವೆ. ಇದರ ಒಂದು ಪ್ರತೀತಿ ಅಥವಾ ಇದನ್ನು ಏಕೆ ಹಚ್ಚುತ್ತಾರೆ ಎಂದು ಹೇಳುವುದಾದರೆ, ಪ್ರತಿಯೊಬ್ಬರ ಮನೆಯಲ್ಲಿಯೂ ದಿನವೂ ನಾವು ದೀಪವನ್ನು ಬೆಳಗಿಸಬೇಕು. ಯಾರ ಮನೆಯಲ್ಲಾದರೂ ಒಂದು ದಿನ ಯಾವುದಾದರೊಂದು ಕಾರಣಕ್ಕೆ ಏನೋ ಒಂದು ಸೂತಕ ಬಂದಂತಾಗಲಿ ಅಥವಾ ಮನೆಯಿಂದ ಆಚೆ ಹೋಗುವ ಸಂದರ್ಭದಿಂದಾಗಿ ಮನೆಯಲ್ಲಿ ದೀಪ ಹಚ್ಚಲಿಕ್ಕೆ ಆಗಿರುವುದಿಲ್ಲ. ಅದಕ್ಕಾಗಿ ಈ 365 ಬತ್ತಿಯ ದೀಪಗಳನ್ನು ಕಾರ್ತೀಕ ಹುಣ್ಣಿಮೆಯ ದಿನದಂದು ಹಚ್ಚಿದರೆ ಎಷ್ಟು ದಿನ ನಾವು ದೀಪ ಹಚ್ಚಿರುವುದಿಲ್ಲವೋ ಅದರ ಒಂದು ನಕಾರಾತ್ಮಕ ಶಕ್ತಿ ದೂರವಾಗಿ ಈ 365 ಬತ್ತಿಯ ದೀಪ ಹಚ್ಚುವುದರಿಂದ ಸಕಾರಾತ್ಮಕತೆಯನ್ನು ಆಕರ್ಷಿಸಿಕೊಳ್ಳುತ್ತೇವೆ. ನಿಜವಾಗಿ ಹೇಳುವುದಾದರೆ ನಾವು ಬೆಳಗಿನ ಹೊತ್ತು ಹಾಗೂ ಸಂಜೆಯ ಹೊತ್ತು 2 ಹೊತ್ತು ದೀಪ ಹಚ್ಚುತ್ತೇವಲ್ಲವೇ? ಹಾಗಾದರೆ ಒಂದು ಕಿವಿ ಮಾತು, 365 ಬತ್ತಿಯ ಬದಲು 730 ಬತ್ತಿಯನ್ನು ಹಚ್ಚೋಣ. ಒಂದು 365 ಬೆಳಕಿಗಾದರೆ ಇನ್ನೊಂದು 365 ರಾತ್ರಿಗೆ ಎಂದು ಪರಿಗಣಿಸಬಹುದು. ಅಷ್ಟೇ ಅಲ್ಲ, ಇದನ್ನು ನಾವು ತುಳಸಿಯ ಮುಂದೆ ಹಚ್ಚುವುದರಿಂದ ಇನ್ನಷ್ಟು ಫಲಿತಾಂಶಗಳನ್ನು ಕಾಣಿಕೊಳ್ಳುತ್ತೇವೆ. ಗ್ರಾಮ ದೇವತೆಗಳನ್ನು ಆ ದಿನದಂದು ಹೋಗಿ ನೋಡಿ ಬಂದರೆ ಬಹಳ ಅದ್ಭುತ ಫಲಿತಾಂಶಗಳನ್ನು ಕೂಡ ಕಂಡುಕೊಳ್ಳುತ್ತೇವೆ. ಈಗ ಯಾವ ಮಾಸಕ್ಕಾದರೂ ಆ ಹೆಸರು ಹೇಗೆ ಬರುತ್ತದೆ ಎನ್ನುವುದನ್ನು ತಿಳಿದುಕೊಳ್ಳೋಣ. ಹುಣ್ಣಿಮೆಯ ದಿನ ಚಂದ್ರನು ಯಾವ ನಕ್ಷತ್ರಕ್ಕೆ ಸಮೀಪನಾಗಿರುತ್ತಾನೋ ಆಗ ಆ ಮಾಸಕ್ಕೆ ನಕ್ಷತ್ರಕ್ಕೆ ಸಂಬಂಧಿಸಿದ ಹೆಸರು ಬರುತ್ತದೆ. ಈ ಕಾರ್ತೀಕ ಮಾಸದಲ್ಲಿ ಕೃತಿಕಾ ನಕ್ಷತ್ರಕ್ಕೆ ಚಂದ್ರನು ಸಮೀಪವಾಗಿದ್ದರಿಂದ ಕಾರ್ತೀಕ ಮಾಸವಾಯಿತು. ಕೃತಿಕಾ ನಕ್ಷತ್ರಕ್ಕೆ ಅಗ್ನಿತತ್ವ. ಇನ್ನೊಂದು ತರಹ ನೋಡುವುದಾದರೆ ಈಗ ಚಳಿಗಾಲ. ಪ್ರಕೃತಿಯು ನಮಗೆ ಅನುಕೂಲವಾಗುವಂತೆ ಅಗ್ನಿತತ್ವವನ್ನು ಈ ಕಾಲದಲ್ಲಿ ಕೊಟ್ಟಿರುತ್ತದೆ. ಅಂದರೆ ಆ ಪ್ರಕೃತಿಯು ನಮ್ಮ ಮೇಲೆ ಎಷ್ಟೊಂದು ದಯವನ್ನು ತೋರುತ್ತದೆ. ಈ ಕಾರ್ತೀಕ ಮಾಸ ಕೇವಲ ಶಿವನಿಗಲ್ಲ. ಎಷ್ಟೋ ಜನರ ತಪ್ಪು ಕಲ್ಪನೆ ಕಾರ್ತೀಕ ಮಾಸ ಕೇವಲ ಶಿವನಿಗೆಂದು. ಈ ಮಾಸ ಹರಿಹರ ಇಬ್ಬರಿಗೂ, ಅಂದರೆ ಶಿವ ಹಾಗೂ ವಿಷ್ಣು ಇಬ್ಬರಿಗೂ ಬಹಳ ಪ್ರಿಯವಾದದ್ದು. ನಿಮಗೆ ಇನ್ನೊಂದು ಕುತೂಹಲಕಾರಿ ವಿಷಯವನ್ನು ತಿಳಿಸ್ತೇನೆ. ಈ ಮಾಸದಲ್ಲಿ ಸೂರ್ಯೋದಯಕ್ಕೆ ಮಾಡುವ ಪೂಜೆ ವಿಷ್ಣುವಿಗೆ ಸೇರುತ್ತದೆ ಹಾಗೂ ಸೂರ್ಯೋದಯದ ನಂತರ ಮಾಡುವ ಪೂಜೆ ಶಿವನಿಗೆ
ಸೇರುತ್ತದೆ ಎಂದು ಹೇಳಲಾಗುತ್ತದೆ. ಸಂಜೆ ತುಳಸಿ ಹತ್ತಿರ ದೀಪವಿಟ್ಟು ಲಕ್ಷ್ಮಿಗೆ ಹಾಗೂ ನಕ್ಷತ್ರಗಳನ್ನು ನೋಡುತ್ತಾ ಕೃತಿಕಾ ನಕ್ಷತ್ರ ಅಂದರೆ ಕಾರ್ತಿಕೇಯನಿಗೂ ನಮಸ್ಕಾರ ಮಾಡುತ್ತೇವೆ. ಒಟ್ಟಿನಲ್ಲಿ ಹೇಳುವುದಾದರೆ ಕಾರ್ತೀಕ ಮಾಸದಲ್ಲಿ ಶಿವ, ವಿಷ್ಣು, ಲಕ್ಷ್ಮಿ ಹಾಗೂ ಕಾರ್ತಿಕೇಯನಿಗೆ ವಿಶೇಷವಾಗಿ ಪೂಜಿಸಬೇಕು. ನಿಮಗೆ ಇನ್ನೊಂದು ರಹಸ್ಯವಾದ ವಿಷಯವನ್ನು ತಿಳಿಸ್ತೇನೆ. ಪದ್ಮಪುರಾಣದ ಪ್ರಕಾರ ಕಾರ್ತೀಕ ಮಾಸವು ಶಿವನ ಮಹತ್ವದ ಬಗ್ಗೆ ತಿಳಿಸುತ್ತದೆ. ಸ್ಕಾಂದ ಪುರಾಣದಲ್ಲಿ ಈ ಮಾಸದ ವಿಶೇಷತೆಯನ್ನು ವಿಷ್ಣುವಿನ ಮಹತ್ವದ ಬಗ್ಗೆ ಹೇಳುತ್ತದೆ. ಈ ಪದ್ಮಪುರಾಣದ ವಿಷಯವನ್ನು ಕೃಷ್ಣನು ಸಾಕ್ಷಾತ್ ಅವನ ಹೆಂಡತಿ ಸತ್ಯಭಾಮೆಗೆ ತಿಳಿಸಿರುತ್ತಾನೆ. ಇದರಲ್ಲಿ ಹೇಳುವುದರ ಪ್ರಕಾರ ಅನ್ನದಾನ ಮಾಡುವುದು ತುಂಬ ಒಳ್ಳೆಯದು. ಅದರಲ್ಲೂ ದಿನನಿತ್ಯ ಯಾರ ಮನೆಯಲ್ಲಿ ಪೂಜೆ ನಡೆಯುತ್ತದೆಯೋ ಅಂತಹವರಿಗೆ ಅನ್ನದಾನ, ಬೆಳ್ಳಿ ದಾನ, ಚಿನ್ನದಾನ ಅಥವಾ ಸಾಲಿಗ್ರಾಮ ದಾನವನ್ನು ಮಾಡಿದರೆ ಬಹಳ ಶ್ರೇಷ್ಠ. ಇದು ನಮ್ಮ ಬಹಳ ಜನ್ಮದ ಪಾಪವನ್ನು ನಶಿಸುತ್ತದೆ ಎಂದು ಹೇಳಲಾಗುತ್ತದೆ. ಅಷ್ಟೇ ಅಲ್ಲದೆ ನೀವು ಸಾಮಾನ್ಯವಾಗಿ ಕಾರ್ತೀಕ ಮಾಸದಲ್ಲಿ ಹೆಚ್ಚು ಮದುವೆಗಳನ್ನು ನೋಡಿರ್ತೀರಾ. ಏಕೆಂದರೆ ಈ ಮಾಸದಲ್ಲಿ ಕನ್ಯಾದಾನ ಮಾಡುವುದು ಅತ್ಯಂತ ಶ್ರೇಷ್ಠಕರ ಎಂದು ಹೇಳಲಾಗಿದೆ. ಇದಕ್ಕೆ ಸಂಬಂಧಿಸಿದ ಬಹಳಷ್ಟು ಕಥೆಗಳು ಕೂಡ ಇವೆ. ಹಾಗಾಗಿ ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಇಲ್ಲವಾದರೆ ಏನು, ನಮಗೆ ತಿಳಿದಿರುವ ಬೇರೆ ಯಾರೋ ಒಂದು ಹೆಣ್ಣು ಮಗುವಿಗೆ ಅಥವಾ ಇನ್ಯಾರಿಗೋ ಅವರು ಮದುವೆಯ ಸಮಯದಲ್ಲಿ ಕನ್ಯಾದಾನ ಮಾಡುತ್ತಿದ್ದಾಗ ನಮ್ಮ ಕೈಯಲ್ಲಿ ಆದ ಸಹಾಯವನ್ನು ಮಾಡೋಣ. ಅದರಿಂದ ಖಂಡಿತ ಪುಣ್ಯ ಲಭಿಸುತ್ತದೆ. ನಾವು ಎಷ್ಟು ದಾನ ರೂಪದಲ್ಲಿ ಕೊಡುತ್ತೇವೋ ನಮಗೆ ಖಂಡಿತ ಅಷ್ಟು ಪುಣ್ಯ ಬರುತ್ತದೆ. ಯಾವಾಗಲೂ ನಾವು ನಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ತಕ್ಕಂತೆ ದಾನ ಮಾಡಬೇಕು. ಇದರಿಂದ ಪುಣ್ಯ ಸಂಪಾದನೆ ಹೆಚ್ಚಾಗುತ್ತದೆ. ಈ ಕಾರ್ತೀಕ ಮಾಸದಲ್ಲಿ ಬ್ರಾಹ್ಮಣರಿಗೆ ಬೆಳ್ಳಿಯ ದೀಪದಾನವನ್ನು ಕೊಟ್ಟರೆ ಇದು ಅಭಿವೃದ್ಧಿಯ ಸಂಕೇತವಾಗುತ್ತದೆ ಹಾಗೂ ನಾವು ಅಭಿವೃದ್ಧಿಯನ್ನು ಇದರಿಂದ ಬೇಗ ನೋಡುತ್ತೇವೆ. ಎಲ್ಲ ದಾನದ ಮೂಲದ ಉದ್ದೇಶ ಒಂದೇ, ನನ್ನ ಹತ್ತಿರ ಇರುವುದು ಇನ್ನೊಬ್ಬರೊಂದಿಗೆ ಹಂಚಿಕೊಳ್ಳುವುದು. ಸಮಸ್ತರಲ್ಲಿ ದೈವರನ್ನು ನೋಡುವುದೇ, ಸಮಸ್ತರಲ್ಲಿ ದೈವವನ್ನು ನೋಡುವುದೇ ಮೂಲ ಉದ್ದೇಶ. ಇವತ್ತಿನ ಈ ಕಾರ್ತೀಕ ಹುಣ್ಣಿಮೆಯ ವಿಶೇಷ ಸಂಚಿಕೆ ಎಲ್ಲರಿಗೂ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ನಲ್ಲಿ ತಿಳಿಸಿ. ಜೈ ಶ್ರೀ ಗುರುದೇವ ದತ್ತ.